ಸರ್ಕಾರ ಆಯುಷ್ ಮಂತ್ರಾಲಯದಿಂದ ಈ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ನಾಳೆ ದಿನಾಂಕ 23/9/25ರಂದು ನಾವು ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದು, ಅದರ ಸಂಬಂಧವಾಗಿ ಇವತ್ತಿನ ದಿನ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋ ಸಂಬಂಧ, ಆಯುರ್ವೇದದ ಬಗ್ಗೆ ಜಾಗೃತಿ ಮೂಡಿಸೋ ಸಂಬಂಧ ಈ ಒಂದು ಆಯುರ್ವೇದ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಇವತ್ತು ಮಾನ್ಯ ಮುಖ್ಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ ಚಾಲನೆ ನೀಡಿದರು. ಇದು ಜೀವನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತಮ್ಮ ಜೀವನದಲ್ಲಿ ಆಯುರ್ವೇದವನ್ನು ಬಳಸಿಕೊಳ್ಳಲಿಕ್ಕೆ, ಆಮೇಲೆ ಅದರಿಂದ ಅವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಇದು ಒಂದು ಅವರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ. ಈ 10ನೇ ಆಯುರ್ವೇದ ದಿನಾಚರಣೆ ಸಂಬಂಧ ಈಗ ಒಂದು ವಾರದಿಂದ ಸುಮಾರು ನಾವು ದಿನಾಂಕ 16ರಂದು ನಾವು ಒಂದು ಪ್ರತಿಜ್ಞೆಯನ್ನು ತೊಗೊಂಡಿದ್ವಿ. ಜನರಿಗೂ ಒಂದು ಪ್ರತಿಜ್ಞೆ ಮಾಡಿಸಿದ್ವಿ. ಏನಂದರೆ ಆಯುರ್ವೇದವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಹೇಳಿ. ಆಮೇಲೆ ಎಲ್ಲ ಗರ್ಭಿಣಿಯರಿಗೂ ಮತ್ತು ಮಕ್ಕಳಿಗೂ ಸ್ಕೂಲ್ನಲ್ಲಿ ಎಲ್ಲ ಕಡೆ ಶಾಲೆಗಳಲ್ಲಿ ನಮ್ಮ ಡಾಕ್ಟರ್ಸ್ ಹೋಗಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವಾರದಿಂದ ಅವೇರ್ನೆಸ್ ಕಾರ್ಯಕ್ರಮ ನಡೀತಾ ಇದ್ದಾವೆ. ಸೊ ಈ ಒಂದು ಮಾರ್ಗಸೂಚಿಯಂತೆ, ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಕಲಬುರಗಿ ಜಿಲ್ಲೆ ಹಮ್ಮಿಕೊಳ್ಳಲಾಗಿದೆ. ಸೊ ಹೆಚ್ಚಿನ ಜನರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಅಂದರೆ ಆಯುರ್ವೇದವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆದಷ್ಟು ನಾವು ಔಷಧಿ ಮುಕ್ತ ಜೀವನವನ್ನು ನಡೆಸಬೇಕು. ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಆಹಾರನೇ ಔಷಧಿ ಆಗಿಬಿಟ್ಟದೆ. ನಮಗೆ ಔಷಧಿ ಜಾಸ್ತಿ ತೊಗೋತೀವಿ ಆಹಾರಕ್ಕಿಂತಲೂ. ನಾವು ಮೇನ್ ಅಂದರೆ ಆಯುರ್ವೇದ, ಆಹಾರ. ಈಗ ಆಯುರ್ವೇದ ಈ ಗಿಡಮೂಲಿಕೆಗಳಿದ್ದಾವೆ, ಅದರಲ್ಲಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು, ರೋಗಗಳನ್ನು ಶಮನ ಮಾಡ್ಕೋಬೇಕು. ಇದನ್ನೇ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮಲ್ಲಿ ಈಗ 42 ಆಯುಷ್ ಜಿಲ್ಲೆಯಲ್ಲಿ ಆಯುಷ್ ಆಸ್ಪತ್ರೆ ಚಿಕಿತ್ಸಾಲಯಗಳೇ, ಅದರಲ್ಲಿ ಸುಮಾರು 26 ಆಯುರ್ವೇದ ಚಿಕಿತ್ಸಾಲಯ ಮತ್ತು ಹಾಸ್ಪಿಟಲ್ಗಳವ. ಅಲ್ಲಿ ಜನರು ಹೋಗಿ ತಾವು ತಮ್ಮ ಚಿಕಿತ್ಸೆಯನ್ನು ತೊಗೋಬೋದು. ಬೇಕಿದ್ದರೆ ನಮ್ಗೆ ಕೇಳಿದರೆ ನಾವು ಲಿಸ್ಟ್ನೂ ಕೊಡ್ತೀವಿ ಎಲ್ಲೆಲ್ಲ ಅದಾವ ಅಂಥೇಳಿ. ಸಲ ತಾವು ಆಯುರ್ವೇದ ಚಿಕಿತ್ಸೆ. ಆಮೇಲೆ ಎಲ್ಲ ನಮ್ಮಲ್ಲಿ 8 ಆಯುಷ್ಮಾನ್ ಆರೋಗ್ಯ ಮಂದಿರಗಳಿವೆ. ಅಲ್ಲಿ ನಾವು ದಿನನಿತ್ಯ ಯೋಗ ಮಾಡಿಸ್ತಾ ಇದ್ದೀವಿ ಜನರಿಗೆ. ಸೊ ಯೋಗದಿಂದನೂ ಅವರು ಪ್ರಾಣಾಯಾಮ, ಯೋಗ ಮತ್ತು ಇದರಿಂದ ತಮ್ಮ ಆರೋಗ್ಯವನ್ನು, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು. ಸೊ ಜನರು ಅದರ ಉಪಯೋಗ ಪಡಿತಾ ಇದ್ದಾರೆ. ಮತ್ತು ನಾವು ಈ ಯೋಗ ಒಂದು ಆಯುರ್ವೇದದ ಭಾಗವಾಗಿರೋದ್ರಿಂದ ನಾವು ಎಲ್ಲ ಶಾಲೆಗಳಿಗೂ ಈಗ ಯೋಗ ಹೇಳ್ಕೊಡ್ತಾ ಇದ್ದೀವಿ. ಆಯುಷ್ಮಾನ್ ಆರೋಗ್ಯ ಮಂದಿರ ಯೋಗ ಹೇಳ್ಕೊಡ್ತೇವೆ. ವಾರದಿಂದ ಎಲ್ಲ ಸತತವಾಗಿ ಕಾರ್ಯಕ್ರಮಗಳು ಆಗ್ತಾಯಿವೆ. ಇದರ ಸಂಬಂಧ ನಾವು ಬಹುಶಃ ನಾಳೆ ಒಂದು ಶಿಬಿರ ಮಾಡ್ಬೋದು. ಇನ್ನೂ ಪ್ಲೇಸ್ ಇದು ಆಗಿಲ್ಲ, ಇವತ್ತು ಡಿಸೈಡ್ ಮಾಡಿ ನಾಳೆ ಒಂದು ಆರೋಗ್ಯ ಶಿಬಿರವನ್ನು ಕೂಡ ಮಾಡ್ತಾ ಇದ್ದೇವೆ.